ಸೊ ಡೈರೆಕ್ಟ್ ಬಂದ ತಕ್ಷಣವೇ ನಾವು 200 ರೂಪಾಯಿ ಲೈನಲ್ಲಿ ನಿಂತಿದ್ವಿ. ಆ 200 ರೂಪಾಯಿ ಲೈನಲ್ಲೂ 3 ಲೈನು ಟ್ರಾಫಿಕ್ ಇದೆ. ಸೊ ನೋಡ್ತಾ ಇದ್ದಾರೆ, ಫುಲ್ ಟ್ರಾಫಿಕ್ಕು, ಹೆವಿ ಟ್ರಾಫಿಕ್ಕು. 4 ಲೈನ್ ಬಂದವೆ. ಇಲ್ಲಿ ನೋಡಿ, ಏನಣ್ಣ ಟ್ರಾಫಿಕ್ ನೋಡ್ತಾ ಇದ್ದೀರಾ ಫೋನ್ನಾಗ? VIP ಎಂಟ್ರಿ, ಬೇಸಿಕ್ ಕ್ಯೂ ನೋಡ್ತಾ ಇದ್ದೀರಾ. ಜನ ತುಂಬ ಜನ ಅವರೇ. ನಮ್ಮದು ಡೈರೆಕ್ಟ್ ಎಂಟ್ರಿ, VIP ಫುಲ್ ಫೀಲಿಂಗು. ಪ್ರಸಾದ ಇಲ್ಲೇ ಕೊಡ್ತಾರೆ, ಎತ್ತಿಗೆ ಹಿಡಿಕೆ ಪ್ರಸಾದ ಕೊಡ್ತಾರೆ. ಸೊ ನಾವು ಧರ್ಮಸ್ಥಳ ತುಂಬ ಟೈಮ್ ಬಂದಿದ್ದೀವಿ, ಬಟ್ ಪ್ರಸಾದ ಯಾವತ್ತೂ ಕೊಟ್ಟಿರಲಿಲ್ಲ. ಇವತ್ತು ಕೊಟ್ಟಿದ್ದರು, ದಿನಕ್ಕೂ ಗೊತ್ತಿಲ್ಲ. ಸೊ ತಿನ್ಕೊಂಡು ಹೋಗ್ತೀವಿ. ಸೊ ಮುಂದೆ ನೋಡಿದ್ರೆ ಇನ್ನೂ ಟ್ರಾಫಿಕ್ಕು. ಸೊ ಸ್ವಲ್ಪ ಹೊತ್ತು ಆದಮೇಲೆ ಮುಂದೆ ಹೋದರೆ ದರ್ಶನ ತೊಗೊಂಡ್ಬಿಟ್ಟು ನಾವು ಆಚೆ ಬಂದ್ವಿ. ಎಂಥದ್ದು ಡೆಕೋರೇಷನ್ ಮಾಡಿದ್ರು, ಫುಲ್ ಆ್ಯಪಲ್ಸಿಂದ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಒಳಗಡೆ ಅಂದರೆ ದೇವಸ್ಥಾನ ಒಳಗಡೆ ಮಾಡಿದರು. ನೆಕ್ಸ್ಟು ಅನ್ನದಾಸೋಹಕ್ಕೆ ಹೋಗ್ತಿದ್ವಿ. ಅಲ್ಲಿ ಕೂಡ ಇದು ಲೈನ್ ಇಷ್ಟು ಜನ ಇತ್ತು. ಜನ ಮಾತ್ರ ಸಖತ್ತಾಗಿದ್ರು. ಏನು ಜನ ಅಂತೀರಾ, ಹೋಗೋವರೆಗೂ ವೆಯ್ಟ್ ಮಾಡಿಕೊಂಡು ಹೋದ್ವಿ. ಸೊ ಆಮೇಲೆ ಡೈರೆಕ್ಟ್ ಎಲ್ಲ ಖಾಲಿ ಇತ್ತಾ ಅಂದರೆ ಒಂದೇ ಟೈಮ್ಗೆ ಎಲ್ಲರೂ ಬಿಟ್ಟರು. ಸೊ ಹಾಗೆ ಕುತ್ಕೊಂಡು ಊಟ ಮಾತ್ರ ಏನು ಟೇಸ್ಟ್ ಇತ್ತು ಅಂದರೆ ನಿಜವಾಗ್ಲೂ ಆದರೆ ಟೇಸ್ಟು ನಾವು ಮನೇಲಿ ಎಷ್ಟು ಮಸಾಲೆ ಹಾಕಿ ಮಾಡಿದ್ರು ಬರೋಲ್ಲ. ಬಟ್ ಅಡುಗೆಯಲ್ಲಿ ಎಂಥ ಮಸಾಲೆ ಇರಲಿಲ್ಲ, ಬಟ್ ಹೆವಿ ಟೇಸ್ಟಾಗಿತ್ತು. ನೆಕ್ಸ್ಟು ಪ್ಲೇಟ್ಸ್ಗಳು ಬಂದು ಪ್ಲೇಟ್ಸ್ ಮೇಲೆ ನಾವೇ ತೊಗೊಂಡ್ವಿ ಡೈರೆಕ್ಟು. ಸೊ ಈ ಕಡೆ ಕೂಡ ಬಂದಿದ್ವಿ. ಸೊ ಆದಮೇಲೆ ಇದು ದಾಲಿಂದ ಯಾವುದೋ ಸ್ವೀಟ್ ಮಾಡಿದ್ರು, ಸ್ವೀಟ್ ದಾಲ್ ಥರ. ಅದು ತುಂಬ ಟೇಸ್ಟಾಗಿತ್ತು. ಅದಾದಮೇಲೆ ಕುಂಬಳಕಾಯಿ ಇದು ಪಲ್ಯ ಅಂದ್ಕೊಳ್ತೀವಿ ನಾವು, ಅದು ಕೂಡ ಚೆನ್ನಾಗಿತ್ತು ಸ್ವೀಟ್ ಜೊತೆ. ಆಮೇಲೆ ರೈಸು ನಾವು ಎಷ್ಟು ಚೆನ್ನಾಗಿತ್ತು ಅಂದರೆ ಸಾಂಬಾರು ಹಾಕೊಂಡು ತಿಂತು ಇನ್ನೂ ಸೂಪರ್. ನಾನಂತೂ ಕುಡಿದ್ಬಿಟ್ಟೆ ಲಾಸ್ಟಿಗೆ. ಬನ್ನಿ. ಸೊ ಊಟ ಎಲ್ಲ ಮಾಡ್ಕೊಂಡು ಬಂದಮೇಲೆ ನಮ್ಮ ಹೊಸ ದಂಪತಿಗಳು ಒಂದು ವಿಡಿಯೋ ತೆಗೆದೆ. ಇವ್ರು ಈ ಥರ ನಡ್ಕೊಂಡು ಬಂದವಾಗೆಲ್ಲ ನಂಗೆ ಒಂದೇ ಸಾಂಗ್ ನೆನಪಾಗೋದು, ಪುನೀತ್ ರಾಜ್ಕುಮಾರ್ದು ನಾದರ್ದಿನ ಅಂತ. ಸೊ ಅದೇ ಸಾಂಗ್ ನೆನಪಾಗುತ್ತೆ. ನಾನು ಆಡ್ತಾ ಇದ್ದೆ. ಸೊ ಫೋಟೋ ಎಲ್ಲ ತೊಗೊಂಡದ್ದಾದಮೇಲೆ ಸೊ ನಾವು ಹೋಗಿದ್ದು ಡೈರೆಕ್ಟು ರೂಮ್ಗೆ. ಸೊ ರೂಮು ನಾವು ಧರ್ಮಸ್ಥಳದಿಂದ ಸ್ವಲ್ಪ ಆಚೆ ಕಡೆ ಮಾಡಿದ್ವಿ, ಸಹ್ಯಾದ್ರಿ ಅಂತ. ಸೊ ಚೆನ್ನಾಗಿತ್ತು ರೂಮು. ಸೊ ಪರ್ ಹೆಡ್ 200. ಸೊ ಒಂದು ರೂಮ್ಗೆ 200 ರೂಪೀಸ್ ತೊಗೊತಾರೆ. ಸೊ 1 ಡೇ ಇರುತ್ತೆ. ಮಾರ್ನಿಂಗ್ 6 ತೊಗೊಂಡ್ರೆ ಮತ್ತು ಬೆಳಿಗ್ಗೆ 6 ಗಂಟೆವರೆಗೂ. ಸೊ ಅಲ್ಲಿವರೆಗೂ ಇದ್ದು ಕುಕ್ಕೆ ಸುಬ್ರಹ್ಮಣ್ಯ ಇದೆಲ್ಲ ನೋಡ್ಕೊಂಬರ್ಬೋದು. ಸೊ ಆ ಥರ ನೆಕ್ಸ್ಟ್ ಟೈಮ್ ಯಾರಾದರೂ ಹೋಗ್ತಿದ್ರೆ ಅದೇ ಥರ ಮಾಡಿ ಹೋಗಿ ಬಂದು ಇದ್ದು ಮತ್ತೆ ಹೋಗ್ಬೋದು. ಈ ಕಡೆ ಚೆನ್ನಾಗಿದೆ, ಪಾರ್ಕಿಂಗು ಚೆನ್ನಾಗಿದೆ ಇದರಲ್ಲಿ. ಸೊ ರೂಮ್ಸು ಕ್ಲೀನಾಗಿದ್ದಾವೆ. ರೂಮ್ದೆಲ್ಲ ನಾನು ವೀಡಿಯೋ ಮಾಡಲಿಲ್ಲ. ಸೊ ಆಮೇಲೆ ಬಂದು ಒಂದು ಕಾಫಿ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕ್ಕೊಂಡು ನಾವು ಹೋಗಿದ್ದು ಡೈರೆಕ್ಟ್ ಮತ್ತೆ ರೂಮ್ ಬಿಟ್ಟು ಗಣಪತಿ ಟೆಂಪಲ್ ಇದೆ ಒಂದಲ್ಲಿ, ಸೌತಡ್ಕ ಗಣಪತಿ ಅಂತ. ಸೊ ಅಲ್ಲಿಗೆ ಹೊರಟ್ವಿ. ರೋಡೆಲ್ಲ ಖಾಲಿ ಇತ್ತು. ಸೊ ಬಿಸಿಲಿತ್ತು, ಸ್ವಲ್ಪ ಬಿಸಿಲಿತ್ತು. ಆಮೇಲೆ ಒಂದು 4 ಕಿಲೋಮೀಟರ್ಸ್ ಮುಂದೆ ಬಂದರೆ ಇದೊಂದು ಹೋಟೆಲ್ ಇದೆ. ಇದು ಚೆಂದ ಇದೆ ಹೋಟೆಲ್, ಬಟ್ ಪ್ರೈಸ್ ಜಾಸ್ತಿ ರೀ. ಬೆಂಗಳೂರಾಗೆ ಟ್ರಾಫಿಕ್ ಅಂತೀವಿ, ಬೆಂಗಳೂರು ಆಚೆನೂ ಟ್ರಾಫಿಕ್ ಐತಲ್ರಿ. ನಿಂತರೂ ಟ್ರಾಫಿಕ್ಕು, ನಾವು ಕಾರಾಗ ಕುಂತರೂ ಟ್ರಾಫಿಕ್. ಏನ್ರಿ ಇದು, ಜೀವನ ಮಾಡಬೇಕಾ ಬೇಡವಾ? ದೇವಸ್ಥಾನದಲ್ಲೂ ಟ್ರಾಫಿಕ್ ರೀ. ಟ್ರಾಫಿಕ್ ಇದ್ರೆ ಓಕೆ, ಅದು ಟ್ರಾಫಿಕ್ ಆಗಿಬಿಡ್ತದೆ. ಹೆಂಗ್ರಿ ಮಾಡಿ ಇಲ್ಲ ಹಾಕ್ರಿ ಸೈಡ್ಗೆ ಗಾಡಿ ತಗೊಬೇಡ ಹಾಕ. ಹೇಳಿದ ತಕ್ಷಣ ನಮ್ಮ ತಾರೊಂದು ವೀಡಿಯೋ ಮಾಡಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅಲ್ಲಿಂದ ಶುರು ಮಾಡಿದ್ವಿ ಮತ್ತೆ ವ್ಲಾಗ್ ಮಾಡೋದನ್ನ. ಸೊ ನೆಕ್ಸ್ಟು ಡೈರೆಕ್ಟ್ ಎಂಟ್ರಿ ಟೆಂಪಲ್ ಒಳಗಡೆ. ಈ ಟೆಂಪಲ್ ವೀಡಿಯೋ ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಕ್ಕಿ ವ್ಲಾಗ್ಸ್. ಯಾರ್ಯಾರು ವೀಡಿಯೋ ನೋಡ್ತೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.